ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಯಮದ್ವಿತೀಯ ಮಹಾತ್ಮ್ಯ ವರ್ಣನವೆಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಕೇಳುತ್ತಾನೆ, ಭಗವನ್, ವಿನಯವಂತನಾಗಿ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಲಿಚ್ಛಿಸುತ್ತೇನೆ. ಯಾವುದರಿಂದ ಮರ್ತ್ಯನು ಮೃತ್ಯುವನ್ನು ಕಾಣುವುದಿಲ್ಲವೋ ಆ ವ್ರತವನ್ನು ನನಗೆ ತಿಳಿಸು. ಎಲೈ ವಿಪ್ರೇಂದ್ರ, ವ್ರತಗಳಲ್ಲೆಲ್ಲ ಉತ್ತಮವಾದ ವ್ರತವಾವುದೆಂದು ಪ್ರಶ್ನೆ ಮಾಡುವೆಯಾದರೆ ಹೇಳುವೆನು ಕೇಳು. ಅದೇ ಯಮದ್ವಿತೀಯ ಎಂಬ ವ್ರತವು. ಅದು ಮೃತ್ಯು ನಾಶಕವಾದುದು. ಆ ವ್ರತವನ್ನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ದ್ವಿತೀಯ ದಿನ ಮಾಡಬೇಕು. ಮುನೀಶ್ವರ, ಅದನ್ನು ಮಾಡುವುದರಿಂದ ಸರ್ವ ಮೃತ್ಯು ನಿವಾರಣೆಯುಂಟಾಗುತ್ತದೆ. ಬಿದಿಗೆಯ ದಿನ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಆತ್ಮಹಿತವನ್ನು ಮನಸ್ಸಿನಲ್ಲಿ ಚಿಂತಿಸಬೇಕು. ಅಹಿತವಾದುದನ್ನು ಸ್ಮರಿಸಲೇಬಾರದು. ಬಳಿಕ ಹಲ್ಲುಜ್ಜಿಕೊಂಡು ಪ್ರಾತಸ್ನಾನವನ್ನು ಮಾಡಬೇಕು. ಬಳಿಕ ಬಿಳಿಯ ಬಟ್ಟೆಯನ್ನೊಟ್ಟು ಬಿಳಿಯ ಹೂವನ್ನು ಮುಡಿದು ಗಂಧಾದಿ ಅನುಲೇಪಗಳನ್ನು ತೊಡೆದುಕೊಳ್ಳಬೇಕು. ನಿತ್ಯ ಕ್ರಿಯೆಗಳನ್ನೆಲ್ಲ ನೆರವೇರಿಸಿ ಸಂತುಷ್ಟನಾಗಿ ಕುಂಡಲ ಅಂಗದ ಮೊದಲಾದ ಭೂಷಣಗಳನ್ನು ಧರಿಸಿ ಹತ್ತಿಯ ಮರದ ಬಳಿಗೆ ಹೋಗಿ ಅಲ್ಲಿ ಉತ್ತಮವಾದ ಮಂಡಲವನ್ನು ಮಾಡಬೇಕು. ಆ ಹತ್ತಿಯ ಮರದಲ್ಲಿ ಅಷ್ಟದಲ ಪದ್ಮವನ್ನು ರಚಿಸಬೇಕು. ಅದರಲ್ಲಿ ವಿಧಿ, ವಿಷ್ಣು, ರುದ್ರ, ವರದಾಯಕಳು, ವೀಣಾ ಪುಸ್ತಕಗಳನ್ನು ಧರಿಸಿದವಳು ಆದ ಸರಸ್ವತಿ ಇವರನ್ನು ಸ್ವಸ್ಥ ಮನಸ್ಸುಳ್ಳವನಾಗಿ ಪೂಜಿಸಬೇಕು. ಚಂದನ, ಅಗರು, ಕಸ್ತೂರಿ, ಕುಂಕುಮ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತೆಂಗಿನಕಾಯಿ, ಕದಳಿ ಫಲ ಮೊದಲಾದವುಗಳಿಂದ ಪೂಜೆ ಮಾಡಬೇಕು. ಬಳಿಕ ಮೃತ್ಯು ವಿನಾಶಾರ್ಥವಾಗಿ ಅಲಂಕರಿಸಿರುವ ಕರೆಯುವ ಹಸುವನ್ನು ದಾನ ಮಾಡಬೇಕು. ಸಂಸಾರ ಸಮುದ್ರವನ್ನು ದಾಟಿಸುವಂತಹದು, ಕರುವಿನಿಂದ ಕೂಡಿದುದು ಆದ ಗೋವನ್ನು ಅಪಮೃತ್ಯು ವಿನಾಶಾರ್ಥವಾಗಿ ವೇದ ವಿದ್ವಾಂಸನಾದ ವಿಪ್ರನಿಗೆ ದಾನ ಮಾಡಬೇಕು. ಎಲೈ ವಿಪ್ರನೆ, ನಿನಗೆ ಸಾಧುವಾದ ಈ ಹಸುವನ್ನು ಕೊಡುತ್ತೇನೆ ಎಂಬಿ ಮಂತ್ರದಿಂದ ಬ್ರಹ್ಮವಾದಿಯಾದ ವಿಪ್ರನಿಗೆ ಆ ಗೋವನ್ನು ದಾನ ಮಾಡಬೇಕು. ಅದು ದೊರೆಯದಿದ್ದಲ್ಲಿ ವಿಪ್ರನಿಗೆ ಭಕ್ತಿಯಿಂದ ಪಾದರಕ್ಷೆಗಳನ್ನಾದರೂ ನೀಡಬೇಕು. ಆಮೇಲೆ ಪುರುಷೋತ್ತಮನಲ್ಲಿ ಭಕ್ತಿಯುಳ್ಳವನಾಗಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ಹೀಗೆ ಪೂಜೆಯನ್ನು ಸಮಾಪ್ತಿ ಮಾಡಿ ವಯೋವೃದ್ಧರಾದ ಜ್ಞಾತಿ ಶ್ರೇಷ್ಠರನ್ನು ಭಕ್ತಿಯಿಂದ ಅಭಿವಾದನ ಮಾಡಬೇಕು. ಸ್ವಜನರನ್ನು ಕೂಡ ನಾನಾ ವಿಧಗಳಾದ ರಮ್ಯವಾದ ಫಲಗಳಿಂದ ತೃಪ್ತಿಪಡಿಸಬೇಕು. ಎಲೈ ಮುನಿಯೇ, ಬಳಿಕ ಸೋದರ ಸಂಪನ್ನಳಾದ ಯಾವ ಭಗಿನಿಯಿರುವಳೋ ಅವಳ ಮನೆಗೆ ಹೋಗಿ ಬಹಳ ಭಕ್ತಿಯಿಂದ ಆಕೆಗೆ ನಮಸ್ಕಾರ ಮಾಡಬೇಕು. ಭಗಿನಿ, ಸುಭಗೆ, ಭದ್ರೆ, ನನ್ನ ಶ್ರೇಯಸ್ಸಿಗಾಗಿ ನಿನ್ನ ಪಾದ ಕಮಲವನ್ನು ನಮಸ್ಕರಿಸಲು ನಿನ್ನ ಮನೆಗೆ ಬಂದಿದ್ದೇನೆ ಹೀಗೆಂದು ನುಡಿಯುತ್ತಾ ಆ ಭಗಿನಿ ಅಂದರೆ ಅಕ್ಕನನ್ನು ವಿಷ್ಣುವೆಂದು ಭಾವಿಸಿ ಆಕೆಗೆ ಅಭಿವಾದನ ಮಾಡಬೇಕು. ಆಗ ಭಗಿನಿಯು ಸೋದರನ ಉತ್ತಮವಾದ ಆ ವಚನವನ್ನು ಆಲಿಸಿ ಆ ಸೋದರನನ್ನು ಕುರಿತು ಈ ವಚನವನ್ನು ನುಡಿಯಬೇಕು. ಸೋದರ, ಈಗ ನಾನು ನಿನ್ನಿಂದ ಧನ್ಯಳಾದೆನು, ಮಂಗಳೆಯಾದೆನು. ಎಲೈ ಕುಲದೀಪಕನೇ, ನಿನ್ನ ಆಯುರ್ವೃದ್ಧಿಗಾಗಿ ಈಗ ನನ್ನ ಮನೆಯಲ್ಲಿ ಭೋಜನ ಮಾಡಬೇಕು. ಸಹೋದರನೇ, ಪೂರ್ವದಲ್ಲಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ದಿನ ಯಮುನೆಯು ಯಮನನ್ನು ಸ್ವಗ್ರಹದಲ್ಲಿ ಅರ್ಚಿಸಿ ಅವನಿಗೆ ಭೋಜನ ಮಾಡಿಸಿದಳು. ಆ ದಿನ ಯಮನು ಕೂಡ ಕರ್ಮ ಪಾಶಗಳಿಂದ ಬದ್ಧರಾದ ನಾರಕಿಗಳನ್ನು ಬಿಡುಗಡೆ ಮಾಡಿದನು. ಅವರು ಸ್ವೇಚ್ಛೆಯಿಂದ ಓಡಾಡುತ್ತಾರೆ. ಯಮದ್ವಿತೀಯ ದಿನವನ್ನು ಪಡೆದು ಕೂಡ ಈಗ ಯಾವ ನರನು ಸೋದರಿಯ ಮನೆಯಲ್ಲಿ ಊಟ ಮಾಡುವುದಿಲ್ಲವೋ ಆ ಪಾಪಿಯನ್ನು ಪಡೆದು ಭಕ್ಷ್ಯಹೀನರಾದ ನಾವು ಬಹಳ ಸಂತುಷ್ಟರಾಗಿ ಅವರನ್ನು ಭಕ್ಷಿಸೋಣ. ಹೀಗೆಂದು ಬ್ರಹ್ಮಹತ್ಯವೇ ಮೊದಲಾದ ಪಾಪಗಳು ಕೂಗಾಡುತ್ತಿರುತ್ತವೆ. ಆದುದರಿಂದ ಎಲೈ ಸೋದರನೇ, ಇಂದು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಕಾರ್ತೀಕದ ಈ ದಿನ ನನ್ನ ಮನೆಯಲ್ಲಿ ಭೋಜನವನ್ನು ಮಾಡು. ಮಗು, ಈ ದಿನ ವಿದ್ವಾಂಸರಾರು ಸ್ವಗ್ರಹದಲ್ಲಿ ಭೋಜನ ಮಾಡುವುದಿಲ್ಲ. ಹೀಗೆಂದು ಹೇಳಲ್ಪಟ್ಟ ಆ ಸಹೋದರನು ಹಾಗೆಯೇ ಆಗಲಿ ಎನ್ನಬೇಕು. ಎಲೈ ಮಹಾಭಾಗನೇ, ಕಾರ್ತೀಕ ವ್ರತವನ್ನು ಅವಲಂಬಿಸಿದವನು ಬಹು ಸಂತೋಷದಿಂದ ಅಗ್ರಜೆಯನ್ನು ವಸ್ತ್ರಾಲಂಕಾರ ಭೂಷಣಗಳಿಂದ ಪೂಜಿಸಿ ಅಭಿನಂದಿಸಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಂಡು ಉಳಿದೆಲ್ಲ ಸೋದರಿಯರನ್ನು ವಸ್ತ್ರಾಲಂಕಾರಗಳನ್ನು ಕೊಟ್ಟು ಸಂತೋಷಪಡಿಸಬೇಕು. ವತ್ಸ, ಈ ರೀತಿಯಾಗಿ ಯಾವನು ಯಮನ ನಾಮಕವಾದ ಈ ದ್ವಿತೀಯೆಯನ್ನು ಆಚರಿಸುತ್ತಾನೆಯೋ ಅವನು ಅಪಮೃತ್ಯುವಿಲ್ಲದವನಾಗಿ ಪುತ್ರ ಪೌತ್ರಾದಿಗಳಿಂದ ಆವರಿಸಲ್ಪಟ್ಟು ಇಲ್ಲಿ ವಿಫಲವಾಗದ ಭೋಗಗಳನ್ನು ತನ್ನ ಇಷ್ಟಾನುಸಾರವಾದ ಇತರ ಸುಖಗಳನ್ನು ಅನುಭವಿಸಿ ಕಡೆಗೆ ಮೋಕ್ಷವನ್ನು ಪಡೆಯುತ್ತಾನೆ. ನನ್ನ ಮಾತು ಬೇರೆ ರೀತಿಯದಾಗುವುದಿಲ್ಲ. ಈ ಎಲ್ಲ ವ್ರತಗಳು ವಿವಿಧ ದಾನಗಳು ಗೃಹಸ್ಥನಿಗೆ ಯೋಗ್ಯವಾಗಿರುವವು. ಆದುದರಿಂದ ಗೃಹಸ್ಥ್ಯವನ್ನು ಆಶ್ರಯಿಸಬೇಕು. ಯಮದ್ವಿತೀಯೆಯ ಕಥೆಯನ್ನು ವ್ರತಸ್ಥನಾದ ನರನು ಕೇಳಬೇಕು. ಅದರಿಂದ ಅವನ ಸರ್ವ ಪಾಪಗಳು ನಾಶವಾಗುತ್ತವೆ. ಹೀಗೆಂದು ಮಾಧವನು ಹೇಳಿದನು. ಸೂತ ಪುರಾಣಿಕನು ಹೇಳುತ್ತಾನೆ,
ಕಾರ್ತೀಕ ಮಾಸದ ಶುಕ್ಲ ದ್ವಿತೀಯೆಯಲ್ಲಿ ಯಮುನೆಯಲ್ಲಿ ಸ್ನಾನವನ್ನು ಮಾಡಿ ಯಮನನ್ನು ಅರ್ಚಿಸಬೇಕು. ಹಾಗೆ ಅರ್ಚಿಸಿದ ನರನು ಯಮಲೋಕವನ್ನು ಕಾಣುವುದಿಲ್ಲ. ಶೌನಕ, ಕಾರ್ತೀಕ ಶುಕ್ಲ ಪಕ್ಷದ ದ್ವಿತೀಯೆಯ ದಿನ ಪೂರ್ವದಲ್ಲಿ ಯಮನು ಯಮುನೆಯಿಂದ ಸ್ವಗ್ರಹದಲ್ಲಿ ಅರ್ಚಿಸಲ್ಪಟ್ಟು ಭೋಜನ ಮಾಡಿಸಲ್ಪಟ್ಟನು. ದ್ವಿತೀಯ ತಿಥಿಯಲ್ಲಿ ಪಾಪಿಗಳಿಗೆ ಬಹುದೊಡ್ಡ ಬಿಡುಗಡೆಯಾಯಿತು. ನರಕವಾಸಿಗಳೆಲ್ಲರೂ ತೃಪ್ತಿಗೊಳಿಸಲ್ಪಟ್ಟರು. ಪಾಪಗಳಿಂದ ಅವರು ವಿಮೋಚನೆ ಹೊಂದಿದರು. ಅಷ್ಟೇ ಅಲ್ಲದೆ ಅವರು ಎಲ್ಲ ಬಗೆಯ ಬಂಧನಗಳಿಂದಲೂ ಬಿಡುಗಡೆ ಹೊಂದಿದರು. ಅಂದು ಎಲ್ಲರೂ ಅಗ್ರಜಯರಿಂದ ಭೋಜನ ಮಾಡಿಸಲ್ಪಟ್ಟು ಸಂತುಷ್ಟರಾದರು. ಯಮರಾಷ್ಟ್ರದಲ್ಲಿ ಸುಖವನ್ನುಂಟು ಮಾಡುವಂತಹ ಮಹೋತ್ಸವವು ಅವರಿಗುಂಟಾಯಿತು. ಆದುದರಿಂದ ಇದು ಯಮದ್ವಿತೀಯ ಎಂದು 3 ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿದೆ. ಎಲೈ ವಿಪ್ರನೆ, ಆದುದರಿಂದ ಪಂಡಿತರಾದವರು ಅಂದು ಸ್ವಗ್ರಹದಲ್ಲಿ ಭೋಜನವನ್ನು ಮಾಡಲೇಬಾರದು. ಸ್ನೇಹದಿಂದ ಸೋದರಿಯ ಕೈಯ ಊಟವನ್ನು ಉಣ್ಣಬೇಕು. ಇದು ಸುಖವನ್ನು ವೃದ್ಧಿ ಮಾಡುವುದು. ಕಾರ್ತೀಕ ಮಾಸದಲ್ಲಿ ಶುಕ್ಲ ದ್ವಿತೀಯೆಯಲ್ಲಿ ಯಮನು ಪೂಜಿತನಾಗಿ ತೃಪ್ತಿಗೊಳಿಸಲ್ಪಟ್ಟನು. ಮಹಿಷ ವಾಹನನನ್ನು ಆರೋಹಿಸಿ ದಂಡ ಮುದ್ಗರಗಳನ್ನು ಧರಿಸಿ ಹರ್ಷಗೊಂಡ ಕಿಂಕರರಿಂದ ಸುತ್ತುವರಿಯಲ್ಪಟ್ಟವನಾದ ಆ ಪ್ರಭುವು ಅಂದು ತೃಪ್ತಿ ಪಡೆದನು. ಯಮ್ಯಾತ್ಮನಾದ ಅವನಿಗೆ ನಮಸ್ಕಾರವು. ಯಾರಿಂದ ಸುವಾಸಿನಿಯರಾದ ಭಗಿನಿಯರು ವಸ್ತ್ರದಾನಾದಿಗಳಿಂದ ತೋಷಿತರಾಗುವರೋ ಅವರಿಗೆ ವರ್ಷದವರೆಗೂ ಕಲಹವಾಗಲಿ ಶತ್ರು ಭಯವಾಗಲಿ ಇರುವುದಿಲ್ಲವು. ವತ್ಸ, ಧನ್ಯವೂ ಯಶಸ್ಕರವೂ ಆಯುಷ್ಕಾರಕವೂ ಧರ್ಮ ಕಾಮ ಅರ್ಥಗಳಿಗೆ ಸಾಧನವೂ ಆದ ಈ ವ್ರತವೆಲ್ಲವನ್ನು ರಹಸ್ಯ ಸಮೇತವಾಗಿ ನಿನಗೆ ವಿವರಿಸಿದ್ದೇನೆ. ಯಾವ ತಿಥಿಯಲ್ಲಿ ಯಮರಾಜನು ಯಮುನೆಯಿಂದ ಸೋದರಿ ಸಹಜವಾದ ಪ್ರೀತಿಯಿಂದ ಭೋಜನ ಮಾಡಿಸಲ್ಪಟ್ಟನೋ ಆ ತಿಥಿಯಲ್ಲಿ ಸೋದರಿಯ ಕೈಯಿಂದ ಯಾವನು ಭೋಜನ ಮಾಡುತ್ತಾನೆಯೋ ಅವನು ಧನವನ್ನು, ಶುಭವನ್ನು, ಉತ್ತಮವಾದ ಸಂಪತ್ತನ್ನು ಪಡೆಯುತ್ತಾನೆ. ಸೂತನು ಹೇಳುತ್ತಾನೆ, ಈ ವಿಷಯದಲ್ಲಿ ವಾಲಖಿಲ್ಯ ಮಹರ್ಷಿಗಳು ವಿಶೇಷವನ್ನು ಹೇಳಿದ್ದಾರೆ. ಅದನ್ನು ನಾನು ತಿಳಿಸುತ್ತೇನೆ. ಎಲೈ ಮುನಿಶ್ರೇಷ್ಠರೇ, ಆಲಿಸಿರಿ. ವಾಲಖಿಲ್ಯರು ಹೇಳುತ್ತಾರೆ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ದ್ವಿತೀಯೆಯು ಯಮದ್ವಿತೀಯ ಎಂದು ಹೆಸರಾಗಿರುವುದು. ಅಂದು ಅಪರಾಹ್ನದಲ್ಲಿ ಏನೇ ಆದರೂ ಯಮಾರ್ಚನೆಯನ್ನು ಮಾಡಲೇಬೇಕು. ಹಿಂದೆ ಯಮುನೆಯು ಪ್ರತಿದಿನವೂ ಬಂದು ಯಮನನ್ನು, ಅಣ್ಣ, ಪರಿವಾರಗಳಿಂದೊಡಗೂಡಿ ನನ್ನ ಮನೆಗೆ ಊಟಕ್ಕೆ ಬಾ ಎಂದು ಪ್ರಾರ್ಥಿಸುತ್ತಿದ್ದಳು. ಇಂದು, ನಾಳೆ, ನಾಳಿದ್ದು ಎಂದು ಮುಂತಾಗಿ ಯಮನು ದಿನದಿನವೂ ಹೇಳುತ್ತಿದ್ದನು. ಕಾರ್ಯದಲ್ಲಿ ನೆಟ್ಟು ವ್ಯಾಕುಲವಾದ ಚಿತ್ತವುಳ್ಳವರಿಗೆ ಅವಕಾಶವೇ ಆಗುವುದಿಲ್ಲ. ಒಂದಾನೊಂದು ದಿನ ಯಮುನೆಯು ಬಲಾತ್ಕಾರ ಮಾಡಿ ಕರೆದಳು. ಎಲೈ ಮುನೀಶ್ವರರೇ, ಹಾಗೆ ಬಲಾತ್ಕಾರ ಮಾಡಿ ಕರೆತಂದು ಕಾರ್ತೀಕ ಮಾಸದ ಶುಕ್ಲ ದ್ವಿತೀಯೆ ಅಂದು ಯಮನು ಯಮುನೆಯ ಮನೆಗೆ ಹೋದನು. ನರಕದಲ್ಲಿದ್ದ ಜನರನ್ನು ಬಂಧ ವಿಮೋಚನಗೊಳಿಸಿ ತನ್ನ ಗಣಗಳಿಂದೊಡಗೂಡಿ ರವಿಸುತನಾದ ಆ ಯಮನು ಸೋದರಿಯ ಮನೆಗೆ ಹೋದನು. ಯಮುನೆಯು ಅವನಿಗೆ ಆತಿಥ್ಯವನ್ನು ಮಾಡಿದಳು. ಬಗೆ ಬಗೆಯ ಅಡುಗೆಯನ್ನು ಮಾಡಿದಳು. ಮನೋಹರವಾದ ಗಂಧವುಳ್ಳ ತೈಲಗಳನ್ನು ತೊಡೆದು ಯಮುನೆಯು ಸೂರ್ಯನಂದನನಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿದಳು. ಆಮೇಲೆ ಅಲಂಕಾರಗಳನ್ನು ಕೊಟ್ಟಳು. ಬಗೆ ಬಗೆಯ ವಿನೂತನ ವಸ್ತ್ರಗಳನ್ನು, ಚಂದನವನ್ನು, ಹೂಗಳನ್ನು ಕೊಟ್ಟಳು. ಬಳಿಕ ಮಂಚದ ಮೇಲೆ ಕುಳ್ಳಿರಿಸಿದಳು. ಆ ಯಮುನಾ ದೇವಿಯು ಚಿನ್ನದ ಪಾತ್ರೆಯಲ್ಲಿ ವಿಚಿತ್ರವಾದ ಬಗೆ ಬಗೆಯ ಪಕ್ವಾನ್ನಗಳನ್ನು ಮಾಡಿ ಪ್ರೀತ ಮನಸ್ಕಳಾಗಿ ಯಮನಿಗೆ ಭೋಜನ ಮಾಡಿಸಿದಳು. ಯಮನು ಕೂಡ ಊಟ ಮಾಡಿ ಸೋದರಿಯನ್ನು ಅಲಂಕಾರಗಳಿಂದಲೂ ನಾನಾ ಬಗೆಯ ವಸ್ತ್ರಗಳಿಂದಲೂ ಅರ್ಚಿಸಿದನು. ಬಳಿಕ, ಭಾಮಿನಿ, ಏನು ವರಬೇಕೋ ಕೇಳು ಎಂದು ನುಡಿದನು. ಹೀಗೆಂದ ಅವನ ಮಾತನ್ನು ಆಲಿಸಿ ಯಮುನೆಯು ಹೀಗೆ ಮಾತನಾಡಿದಳು. ಯಮುನೆಯು ಕೇಳುತ್ತಾಳೆ, ಯಮಧರ್ಮರಾಜ, ಪ್ರತಿ ವರ್ಷವೂ ಈ ದಿನ ನನ್ನ ಮನೆಗೆ ಭೋಜನಕ್ಕೆ ಬರುವವನಾಗು. ಈ ದಿನ ಸಮಸ್ತ ಪಾಪಿಗಳನ್ನು ನರಕದಿಂದ ಬಿಡುಗಡೆ ಮಾಡಬೇಕು. ಈ ದಿನವೇ ಸಹೋದರಿಯ ಕೈಯಿಂದ ಯಾರು ಊಟ ಮಾಡುತ್ತಾರೆಯೋ ಅವರಿಗೆ ಸೌಖ್ಯವನ್ನು ಕೊಡು. ಇದನ್ನೇ ನಾನು ಕೇಳಿಕೊಳ್ಳುತ್ತೇನೆ ಎಂದಳು. ಯಮನು ಹೇಳುತ್ತಾನೆ, ಎಲೈ ಭಾನುಪುತ್ರಿ, ಈ ದಿನ ಯಾರು ಯಮುನೆಯಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳನ್ನು ತೃಪ್ತಿಗೊಳಿಸಿ ಸೋದರಿಯ ಮನೆಯಲ್ಲಿ ಊಟ ಮಾಡುವರೋ, ಸೋದರಿಯರನ್ನು ಪೂಜಿಸುವರೋ ಅವರು ಎಂದೆಂದಿಗೂ ನನ್ನ ನರಕದ ಬಾಗಿಲನ್ನು ಕಾಣುವುದಿಲ್ಲವು. ವೀರೇಶನ ಈ ಈಶಾನ್ಯ ದಿಗ್ಭಾಗದಲ್ಲಿ ವೀರೇಶನ ಈಶಾನ್ಯ ದಿಗ್ಭಾಗದಲ್ಲಿ ಯಮತೀರ್ಥವು ಪ್ರಸಿದ್ಧವಾಗಿರುವುದು. ನರೋತ್ತಮನಾದವನು ಅಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ವಿಧಿವತ್ತಾಗಿ ತರ್ಪಣ ಕೊಟ್ಟು ಸೂರ್ಯನಿಗೆ ಅಭಿಮುಖನಾಗಿ ಮೌನಿಯಾಗಿ ಮನಸ್ಸನ್ನು ಸ್ವಾಧೀನ ಮಾಡಿಕೊಂಡು ಸ್ಥಿರಾಸನದಲ್ಲಿ ಕುಳಿತು ಮಧ್ಯಾಹ್ನದವರೆಗೂ ಈ ನಾಮಗಳನ್ನು ಜಪಿಸಬೇಕು. ಯಮ, ನಿಹಂತ, ಪಿತೃರಾಜ, ಧರ್ಮರಾಜ, ವೈವಸ್ವತ, ದಂಡಧರ, ಕಾಲ, ಭೂತಾಧಿಪ, ದತ್ತಾನುಸಾರಿ, ಕೃತಾನುಸಾರಿ ಈ 10 ನಾಮಗಳಿಂದ ಕೃತಾಂತನನ್ನು ಕುರಿತು ಜಪಿಸಬೇಕು. ಬಳಿಕ ಯಮೇಶ್ವರನನ್ನು ಪೂಜಿಸಿ ಸೋದರಿಯ ಮನೆಗೆ ಹೋಗಬೇಕು. ಅವಳಿಂದ ಆದರಪೂರ್ವಕವಾಗಿ ಈ ಮಂತ್ರದಿಂದ ಭೋಜನ ಮಾಡಿಸಲ್ಪಡಬೇಕು. ಅಣ್ಣ, ನಾನು ನಿನ್ನ ತಂಗಿ.
ಯಮರಾಜನ ಮತ್ತು ವಿಶೇಷವಾಗಿ ಯಮುನೆಯ ಪ್ರೀತಿಗಾಗಿ ಶುಭಕರವಾದ ಈ ಅನ್ನವನ್ನು ಊಟ ಮಾಡು. ಅನಂತರ ಸೋದರಿಯನ್ನು ವಸ್ತ್ರಾಲಂಕಾರಾದಿಗಳಿಂದ ಸಂತೋಷಪಡಿಸಬೇಕು. ಅಂತಹವನಿಗೆ ಯಮಲೋಕದ ದರ್ಶನವು ಸ್ವಪ್ನದಲ್ಲಿಯೂ ಉಂಟಾಗುವುದಿಲ್ಲವು. ದೊರೆಗಳು ಕಾರಾಗೃಹದಲ್ಲಿ ಯಾರನ್ನು ಬಂಧಿಸಿರುವರೋ ಅವರನ್ನು ನನ್ನ ದಿನದಲ್ಲಿ, ಅಂದರೆ ಯಮದ್ವಿತೀಯೆಯಲ್ಲಿ ಸೋದರಿಯ ಮನೆಯಲ್ಲಿ ಊಟ ಮಾಡುವುದಕ್ಕಾಗಿ ಅವಶ್ಯವಾಗಿ ಬಿಟ್ಟು ಕಳುಹಿಸಬೇಕು. ಈ ವಾಸರದಲ್ಲಿ ನರಕಗಳಿಂದ ಪಾಪಿಗಳನ್ನು ವಿಮೋಚನೆ ಮಾಡಿಸುತ್ತೇನೆ. ಈ ದಿನ ಯಾರು ಬಂಧಿಗಳನ್ನು ಮಾಡುತ್ತಾರೆಯೋ ಅವರು ನನ್ನಿಂದ ಸರ್ವ ಪ್ರಕಾರದಲ್ಲಿಯೂ ದಂಡನೆಗೆ ಅರ್ಹರಾಗುವರು. ಹಿರಿಯ ಸೋದರಿ ಅಂದರೆ ತಂಗಿ ಇಲ್ಲವಾದರೆ ಆಗ ಹಿರಿಯಳ ಮನೆಗೆ ಹೋಗಬೇಕು. ಅವಳು ಇಲ್ಲದಿದ್ದರೆ ಪತಿಯಿಂದೊಡಗೂಡಿದ ಪಿತೃ ಸೋದರನ ಮಗಳ ಮನೆಗೆ ಹೋಗಬೇಕು. ಅವಳು ಇಲ್ಲದೆ ಹೋದರೆ ತಾಯಿಯ ಸೋದರಿಯ ಅಥವಾ ಸೋದರ ಮಾವನ ಮಗಳ ಮನೆಗೆ ಹೋಗಬೇಕು. ಅಥವಾ ದಾಯಾದಿ ಗೋತ್ರ ಸಂಬಂಧಗಳಿಂದ ಸೋದರಿತ್ವವನ್ನು ಅನುಕ್ರಮವಾಗಿ ಕಲ್ಪಿಸಿಕೊಳ್ಳಬೇಕು. ಯಾರು ಇಲ್ಲವಾದರೆ ಯಾವಳನ್ನಾದರೂ ಒಬ್ಬಳನ್ನು ಭಗಿನಿ ಎಂದು ಭಾವಿಸಬೇಕು. ಅಂತಹವಳು ಇಲ್ಲದಿದ್ದರೆ ಗೋವನ್ನೋ ನದಿಯನ್ನೋ ಭಗಿನಿ ಎಂದು ಭಾವಿಸಬೇಕು. ಅದು ಇಲ್ಲದ ಪಕ್ಷದಲ್ಲಿ ಅರಣ್ಯವಾಸಿಯನ್ನೇ ಸಹೋದರಿಯೆಂದು ಕಲ್ಪಿಸಿಕೊಳ್ಳಬೇಕು. ಎಲೆ ದೇವಿ, ಈ ಯಮದ್ವಿತೀಯ ತಿಥಿಯಲ್ಲಿ ಏನೇ ಆಗಲಿ ಸ್ವಂತ ಮನೆಯಲ್ಲಿ ಭೋಜನ ಮಾಡಬಾರದು. ಯಾರು ಹಾಗೆ ಸ್ವಗೃಹದಲ್ಲಿ ಭೋಜನ ಮಾಡುತ್ತಾರೆಯೋ ಅವರು ದುರಾಚಾರಿಗಳು, ನರಕದಲ್ಲಿ ಬೀಳುತ್ತಾರೆ. ಹೀಗೆಂದು ನುಡಿದು ಯಮನು ಸಂಯಮಿನಿ ಪಟ್ಟಣಕ್ಕೆ ಹೊರಟು ಹೋದನು. ಎಲೆಯ ಋಷಿ ಶ್ರೇಷ್ಠರೇ, ಕಾರ್ತೀಕ ವ್ರತವನ್ನು ಮಾಡುವವರೆಲ್ಲರೂ ಈ ಕಾರಣದಿಂದ ಯಮದ್ವಿತೀಯ ದಿನ ಸೋದರಿಯರ ಕೈಯಿಂದ ಭೋಜನ ಮಾಡುತ್ತಾರೆ. ಇದು ಸತ್ಯ, ಸತ್ಯ, ಸಂಶಯವಿಲ್ಲವು. ಯಮದ್ವಿತೀಯೆಯನ್ನು ಪಡೆದು ಯಾವನು ಸೋದರಿಯ ಮನೆಯಲ್ಲಿ ಊಟ ಮಾಡುವುದಿಲ್ಲವೋ ಅವನು 1 ವರ್ಷವೆಲ್ಲ ಸಂಪಾದಿಸಿದ ಪುಣ್ಯವನ್ನು ಕಳೆದುಕೊಳ್ಳುತ್ತಾನೆಂದು ರವಿಯ ಶ್ರುತಿಯುಂಟು. ಯಾವ ನಾರಿಯು ಸೋದರನಿಗೆ ಸಂಬಂಧಿಸಿದ ಈ ಭ್ರಾತೃಕ ತಿಥಿಯಲ್ಲಿ ಸೋದರನಿಗೆ ಭೋಜನ ಮಾಡಿಸುತ್ತಾಳೆಯೋ, ತಾಂಬೂಲಾದಿಗಳಿಂದ ಅರ್ಚಿಸುತ್ತಾಳೆಯೋ ಅವಳು ವೈಧವ್ಯವನ್ನು ಪಡೆಯುವುದಿಲ್ಲವು. ಅಪರಾಹ್ನದವರೆಗೂ ವ್ಯಾಪಿಸಿರುವ ದ್ವಿತೀಯೆಯು ಭ್ರಾತೃಭೋಜನಕ್ಕೆ ತಕ್ಕದು. ಅಜ್ಞಾನದಿಂದಲಾಗಲಿ, ಮೋಹದಿಂದ ಅಂದರೆ ಮರವಿನಿಂದಲಾಗಲಿ, ಪ್ರವಾಸದಲ್ಲಿ ಇರುವುದರಿಂದಲಾಗಲಿ, ಅಭಾವದಿಂದಲಾಗಲಿ, ಜ್ವರ ಪೀಡೆಯಿಂದಲಾಗಲಿ ಅಥವಾ ಬಂಧಿಯಾಗಿರುವುದರಿಂದಲೇ ಆಗಲಿ ಸೋದರಿಯ ಮನೆಯಲ್ಲಿ ಭೋಜನ ಮಾಡದೆ ಹೋದಲ್ಲಿ ಅದರಿಂದ ಎಂದಿಗೂ ಸೋದರನ ಯಶಸ್ಸು ಖಂಡಿತವಾಗಿಯೂ ಕ್ಷೀಣವಾಗುವುದಿಲ್ಲವು. ಈ ಆಖ್ಯಾನವನ್ನು ಕೇಳಿದರೆ ಸೋದರಿ ಗೃಹ ಭೋಜನದ ಫಲ ಉಂಟಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಧಾತ್ರಿಯ ಅಂದರೆ ನೆಲ್ಲಿಯ ಮರದ ನೆರಳನ್ನು ಆಶ್ರಯಿಸಿ ಯಾವನು ಭೋಜನ ಮಾಡುತ್ತಾನೆಯೋ ಅವನು ವೈಕುಂಠ ಲೋಕವನ್ನು ಸೇರುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ಯಮದ್ವಿತೀಯ ಮಹಾತ್ಮ್ಯ ವರ್ಣನವೆಂಬ 11ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.